ಈ ಗ್ಯಾಂಗ್ನ 4 ಆರೋಪಿಗಳು ಬೇರೆಡೆ ಶಿಫ್ಟ್. ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲಿಗೆ ಭದ್ರತೆಯಲ್ಲಿ ಕರೆದೊಯ್ಯಲಿದ್ದಾರೆ ಪೊಲೀಸ್. ರಾಜ್ಯ ಸರ್ಕಾರದಿಂದ ದ್ವೇಷ ರಾಜಕಾರಣ. ಕೆಂಪೇಗೌಡ ಜಯಂತಿಗೆ ಒಕ್ಕಲಿಗರನ್ನೇ ಕೈಬಿಟ್ರ. ಆಹ್ವಾನ ಪತ್ರಿಕೆಯಲ್ಲಿ HDD HDK ಹೆಸರಿಲ್ಲ. ಸೂರಜ್ ವಿರುದ್ಧ ಮತ್ತೋರ್ವ ಸಂತ್ರಸ್ತ ದೂರು. 11 ಪುಟಗಳ ಸುದೀರ್ಘ ಕಂಪ್ಲೇಂಟ್. ದಾಖಲಾಯಿತು ಮತ್ತೊಂದು FIR. ಹೆಲ್ಮೆಟ್ ಧರಿಸಿ ಚಿನ್ನದಂಗಡಿಗೆ ಎಂಟ್ರಿ. ಗನ್ ತೋರಿಸಿ ಚಿನ್ನಾಭರಣ ಲೂಟಿ. ಕಳ್ಳರ ಕೈಚಳಕ CCTVಯಲ್ಲಿ ಸೆರೆ. ರಾಜ್ಯದಲ್ಲಿ ಮತ್ತೆ ಬೆಲೆ ಏರಿಕೆ ದಂಗಲ್. ಹಾಲಿನ ದರ ಏರಿಕೆ ಖಂಡಿಸಿ ಬಿಜೆಪಿ ಕೆಂಡ. ಹೋರಾಟದ ಎಚ್ಚರಿಕೆ ಕೊಟ್ಟ ಕೇಸರಿ ಪಾಳ್ಯ. ತರಕಾರಿಯನ್ನ ತಿನ್ನೋಂಗಿಲ್ಲ, ಹಾಲನ್ನ ಕುಡಿಯೋ ಹಾಗಿಲ್ಲ. ಇಂದಿನಿಂದ ನಂದಿನಿ ಹಾಲಿನ ದರ ಏರಿಕೆಯನ್ನ ಕಾಣ್ತಾ ಇದೆ. ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿ ಏರಿಕೆಯನ್ನ ಮಾಡಲಾಗಿದೆ. ಎಲ್ಲಾ ಮಾದರಿ ನಂದಿನಿ ಹಾಲಿನ ದರವನ್ನ ಇಲ್ಲಿ ಏರಿಕೆ ಮಾಡಲಾಗಿದೆ. ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಸೆಸ್ ದರ ಏರಿಕೆಯನ್ನ ಮಾಡಿದ್ರು. ಯಾಕಾಗಿ ಏರಿಕೆಯನ್ನ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರೆ, ಬೇರೆ ರಾಜ್ಯದಲ್ಲಿ ಬೆಲೆ ಕಡಿಮೆ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ಏನು ಸಾಮಾನ್ಯ ದರನೇ ಇದೆ ಅಂತ ಹೇಳಿ ಉತ್ತರವನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಇನ್ನು ನಂದಿನಿ ಹಾಲಿನ ಕಥೆಯೂ ಕೂಡ ಅದೇ ರೀತಿಯಾಗಿದೆ. ನಂದಿನಿ ಹಾಲಿನ ದರವನ್ನ ಇದೀಗ ಏರಿಕೆ ಮಾಡಲಾಗಿದೆ. CM ಸಿದ್ದರಾಮಯ್ಯನವರ ಕೇಳಿದ್ರೆ ಒಂದು ಕಡೆ ಇದು KMF ಅವರ ನಿರ್ಧಾರ. ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯದ ಜನರು ಪ್ರಶ್ನೆ ಮಾಡ್ತಾ ಇರೋದು, ಇದೇ ರೀತಿಯಾಗಿ ಪ್ರತಿಯೊಂದರ ದರವನ್ನ ಏರಿಕೆ ಮಾಡ್ಕೊಳ್ತಾ ಹೋದ್ರೆ ಜನಸಾಮಾನ್ಯರು ಜೀವನ ಮಾಡೋದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನಿಂದ ನಂದಿನಿ ಹಾಲಿನ ದರ ಏರಿಕೆಯನ್ನ ಕಾಣ್ತಾ ಇರುವಂತಹ ಬೆನ್ನಲ್ಲೇ ಬಡವರು ಹಾಲನ್ನ ಕೊಂಡ್ಕೊಳ್ಳೋದೇ ಕಷ್ಟ ಸಾಧ್ಯ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಮಕಾಂಡದ ಸುಳಿಯಲ್ಲಿ ಪ್ರಜ್ವಲ್, ಸೂರಜ್ ಸಿಲುಕಿದ್ದಾರೆ. CID ಕಸ್ಟಡಿಯಲ್ಲಿ ಇಬ್ರು ಕೂಡ ಇದ್ದಾರೆ. CID ಕಚೇರಿಯಲ್ಲಿ ಇವತ್ತು ಅಣ್ಣ ತಮ್ಮನ ವಿಚಾರಣೆ ಕೂಡ ಆಗುತ್ತೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ